ಒಂದು ಡೌಟ್ ಅವಾಗಿಂದ ಇತ್ತು. ಎಲ್ಲರಲ್ಲೂ ಅದೇ ಚೈತನ್ಯ ಇದೆ ಅಂದರೆ, ಈಗ ಒಬ್ಬ ವ್ಯಕ್ತಿ ಒಳ್ಳೆಯವನು, ಇನ್ನೊಬ್ಬ ವ್ಯಕ್ತಿ ಕಳ್ಳ, ಇನ್ನೊಬ್ಬ ವ್ಯಕ್ತಿ ಮರ್ಡರ್ ಮಾಡ್ತಾನೆ, ಅದು ಯಾಕೆ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಅವರವರ ಮೆಕ್ಯಾನಿಕಲ್ ಲಿಂಕೇಜಸ್, ಮನಸ್ಸಿನಲ್ಲಿರೋ ಲಿಂಕೇಜಸ್, ಸಂಸ್ಕಾರಗಳು ಅಷ್ಟೇ. ಸೊ ಆ ಸಂಸ್ಕಾರನೇ ಅದ್ರ ಜೊತೆಗೆ ಬೆರ್ತೋಗಿರ್ತಾರೆ. ಹೌದು ಹೌದು, ಅದನ್ನ ಆಚೆ ಬಂದು ನೋಡಿ ಒಟ್ಟಿಗೆ ಮಾಡ್ತೀವಿ. ಯಾವಾಗ ಅದನ್ನು ಬೇರ್ಪಡಿಸ್ತೀವೋ ವಿವೇಕದಿಂದ, ಆವಾಗ ನಮ್ಮ ಜೀವನದಲ್ಲಿ ಬರೋ ಎಲ್ಲ ತೊಂದರೆಗಳಿಂದ ನಾವು ಪಾರಾಗ್ತೀವಿ. ಆ ವಿವೇಕ ತಗೊಂಬರೋಕ್ಕೆ ಈ ಸೈಂಟಿಫಿಕ್ ಎಕ್ಸಾಂಪಲ್ಸು ತುಂಬ ಉತ್ತಮವಾದ ಸಾಧನೆ. ಸೊ ಈಗೊಂದು ಹೇಳಿ, ಚೈತನ್ಯಕ್ಕ ಗೊತ್ತಿರೋದು ಒಳ್ಳೇದು ಕೆಟ್ಟದು ಅಂತನಾ? ಬಿಕಾಸ್ ಮನಸ್ಸೀಗ, ಯಾಕೆಂದರೆ ಈಗ ಡೀಪ್ ಡೌನ್ ನಮಗೆ ಗೊತ್ತಿರುತ್ತೆ, ಈಗ ಏನಾದ್ರು ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅಂದರೆ ಆತ್ಮಸಾಕ್ಷಿಗೆ ಗೊತ್ತಿರುತ್ತೆ ಅದು. ಬಟ್ ಆದರೂ ಒಬ್ಬ ಮನುಷ್ಯ ಅದನ್ನು ಮೀರಿ ಅವ್ನು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಕೆಲವು ಸತಿ ಗಡಿ ದಾಟಿ ಹೋಗ್ತಾರಲ್ಲ. ಸೊ ಅದು ಗುಡ್ ಆ್ಯಂಡ್ ಬ್ಯಾಡ್ ಕಂಡೀಷ್ನಿಂಗು ಈಗ ಆತ್ಮದ, ಮನಸ್ಸಿಂದ, ಬುದ್ಧಿದ, ವಿವೇಕದ. ನಾವು ಗುಡ್ ಆ್ಯಂಡ್ ಬ್ಯಾಡ್ ಅಂತ ಕರ್ಮಕ್ಕೆ ಯಾವಾಗ ಹೇಳ್ತೀವಿ ಶಾಸ್ತ್ರದ ಪ್ರಕಾರ ಅಂದರೆ, ಪಾಪ ಪುಣ್ಯ ಅವಲಂಬಿಸಿ. ಅಂದರೆ ಯಾವುದರಿಂದ ನನಗೆ ಸುಖ ಬರುತ್ತೋ ಅಲ್ಟಿಮೇಟ್ಲಿ ಸುಖ, ಕ್ಷಣಿಕವಾದದಲ್ಲ, ಅದು ಗುಡ್ಡು. ಯಾವುದರಿಂದ ನಮಗೆ ದುಃಖ ಬರುತ್ತೋ ಅದು ಬ್ಯಾಡು. ಅಂದರೆ ಯಾವುದರಿಂದ ನಮಗೆ ಪುಣ್ಯ ಬರುತ್ತೋ ಅದು ಗುಡ್ಡು. ಯಾವುದರಿಂದ ಪುಣ್ಯ ಕಳ್ಕೊಂಡು ಪಾಪನೇ ಬರುತ್ತೋ ಅದು ಬ್ಯಾಡ್ ಅಂತ ಹೇಳ್ತೀವಿ, ಧರ್ಮ ಅಧರ್ಮ ಅಂತ. ಇವಾಗ ಪುಣ್ಯ ಪಾಪ ಅಂದರೆ ಏನು? ಯಾವುದರಿಂದ ನಮಗೆ ಸುಖ ಭೋಗಕ್ಕೆ ಬರುತ್ತೋ ಅದು ಪುಣ್ಯ. ಪುಣ್ಯ ಇಲ್ಲದೆ ಇದ್ದರೆ ಯಾವುದೂ ಸುಖ ಜಿಲೇಬಿನೂ ಬರಲ್ಲ. ಯಾವುದರಿಂದ ನಮ್ಗೆ ಬರೀ ದುಃಖ ಬರುತ್ತೋ, ನೋವು, ಇದೆಲ್ಲ ಅದಕ್ಕೆ ಕಾರಣ ಆ ಪಾಪ ನಮ್ಮ ಸಂಪಾದನೆ ಮಾಡಿರೋದು. ಆದರೆ ಆ ಜ್ಞಾನ ಅವಸ್ಥೆಯಲ್ಲಿ ಅವನೇ ಆ ಆನಂದ ಸ್ವರೂಪ ಆಗಿದ್ದವನಿಗೆ ಯಾವುದರಿಂದ ಸುಖ, ಯಾವುದರಿಂದ ದುಃಖ ಇದೆಲ್ಲ ಇಲ್ಲವೇ ಇಲ್ಲ. ಸೊ ಅವನಿಗೆ ಯಾವುದು ಪುಣ್ಯ ಪಾಪ, ಒಳ್ಳೆಯದು ಕೆಟ್ಟದು ಇದ್ಯಾವುದೂ ಇಲ್ಲ. ಗುಣಾತೀತ ಅಂತ ಹೇಳ್ತೀವಿ ಅವನಿಗೆ. ಸತ್ವಗುಣಕ್ಕಿಂತನೂ ಮೀರಿರ್ತಾನೆ ಅವನು. ಸತ್ವಗುಣವನ್ನು ಉಪೇಕ್ಷೆ ಮಾಡಿ ಇದು ಬೇಡ, ಇದು ಆನಂದ ಅಲ್ಲ, ನಾನು ಮುಖ್ಯ ಆನಂದಕ್ಕೆ ಹೋಗಬೇಕು ಅಂತ ಮೀರಿ ಹೋಗಿರ್ತಾನೆ ಅವನು. ಆದರೆ ನಮ್ಗಳಿಗೆಲ್ಲ ಹಾಗಲ್ಲ. ನಮ್ಗಳು ಅಂದರೆ ಈ ಮನಸ್ಸಿಂದ ಸೇರಿದ ನಾವು. ಮನಸ್ಸಿನಲ್ಲಿ ಸಂಕಲ್ಪಗಳಿರುತ್ತೆ, ನನಗೆ ರೋಗ ಬರಬಾರ್ದು ಅಂತ. ಹಾಗಾದರೆ ಯಾವುದೋ ಪಾಪ ಕರ್ಮದಿಂದ ನನಗೆ ರೋಗ ಬಂದರೆ ಆ ಕರ್ಮ ಯಾವ ಪಾಪ ಉಂಟು ಮಾಡ್ತೋ ಅದು ಬ್ಯಾಡ್ ಕರ್ಮ. ಸೊ ಈ ಬ್ಯಾಡ್ ಗುಡ್ ಅಂತೆಲ್ಲ ಹೇಳೋದು ಮನಸ್ಸಿನ ಸಂಕಲ್ಪಗಳನ್ನು ಅವಲಂಬಿಸಿ. ಅದಕ್ಕಿಂತ ಮನಸ್ಸಿನ ಸಂಕಲ್ಪನ ಡಿಸೈಡ್ ಮಾಡೋದು ಯಾವುದು? ಡಿಸೈಡ್ ಅಂದರೆ ಅದರಲ್ಲಿ ಇದೆ ಅದು. ಆ ಸಂಕಲ್ಪಗಳನ್ನು ಸರಿಪಡಿಸೋದು. ಹೀಗೆ ಹೇಳ್ತೀನಿ ನಾನು, ಅದನ್ನು ಚೇಂಜ್ ಮಾಡಿಸೋದು ಯಾವುದು ಅಂದರೆ ಈ ಬುದ್ಧಿಯ ವಿವೇಕದಿಂದ. ಬುದ್ಧಿಗೆ ಯಾವಾಗ ವಿವೇಕ ಬರುತ್ತೋ ಸಂಕಲ್ಪಗಳೆಲ್ಲ ಹೋಗುತ್ತೆ. ಸದಾಶಿವ ಬ್ರಹ್ಮೇಂದ್ರರು ಅಂತ ಒಂದು ಅದ್ವೈತ ರಸಮಂಜರಿ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ನನಗೆ ಆ ಸಂದರ್ಭದಲ್ಲಿ ಜ್ಞಾಪಕ ಇತ್ತು, ಅಥವಾ ವ್ಯಾಖ್ಯಾನದಲ್ಲಿ. ಒಂದು ಆ್ಯಕ್ಟರ್ ಇರ್ತಾನೆ, ಅವನು ಬೇರೆ ಬೇರೆ ರೂಪಗಳನ್ನು ತಗೊಂಡು ಆ್ಯಕ್ಟಿಂಗ್ ಮಾಡ್ತಾನೆ. ಒಂದು ಸ್ತ್ರೀ ರೂಪ, ಪುರುಷ ರೂಪ, ಇದೆಲ್ಲ. ಒಂದು ಸ್ತ್ರೀ ರೂಪ ನೋಡಿ ನಾವು ಅದಕ್ಕೆ ಆಕರ್ಷಣೆ ಇರುತ್ತೆ ಮೊದಲಿಗೆ. ಆಮೇಲೆ ಯಾವಾಗ ಗೊತ್ತಾಗುತ್ತೋ ಓ ಇದು ಇವನೇ ಆ್ಯಕ್ಟರ್ ಅಂತ ಗೊತ್ತಾಗುತ್ತೋ ಎಲ್ಲಿ ಹೋಗುತ್ತೆ ಅದು? ಆ ಸಂಕಲ್ಪ ಹೋಗುತ್ತೆ. ಸೊ ಯಾವಾಗ ನಮಗೆ ನಮ್ಮದೇ ಆತ್ಮಸ್ವರೂಪದ ಅಸ್ತಿತ್ವ ಇದಿಷ್ಟು ಜಗತ್ತಂತ ಗೊತ್ತಾದ ಮೇಲೆ, ಆತ್ಮಸತ್ಯಾನುಬೋಧ, ಆವಾಗ ಈ ಎಲ್ಲ ಸಂಕಲ್ಪಗಳು ಹೋಗುತ್ತೆ, ಅಥವಾ ಮೊದಲಿಗೆ ಸ್ವಲ್ಪ ಸರಿಯಾಗುತ್ತೆ. ಅಟ್ಲೀಸ್ಟ್ ಯು ಆರ್ ಮೋರ್ ಅವೇರ್. ನನ್ನಲ್ಲೇ ಆ ಆನಂದದ ಸಮುದ್ರ ಇದೆ ಅಂತ ನಮಗೆ ಶ್ರದ್ಧೆ ಬಂದಾಗ ವಿವೇಕದಿಂದ ಸಂಕಲ್ಪಗಳು ಚೇಂಜ್ ಆಗುತ್ತೆ, ಇದರ ಕಡೆ ತಿರುಗತ್ತೆ. ವೆರಿ ಡೀಪ್. ಸೊ ಸೈನ್ಸ್ ಅದಕ್ಕೆ ತುಂಬ ಉಪಯೋಗ.